ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ನವೀನ್ ಅವರಿದ್ದಾರೆ. ಇವರು ನಮಗೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅನ್ನ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಕೈಟ್ಸ್ ಅವ್ರದ್ದು ಕನ್ಸ್ಟ್ರಕ್ಷನ್ ಯಾವ ರೀತಿ ನಡೆಯುತ್ತೆ, ಸೊ ಇಲ್ಲಿ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸೋಸ್ಕರ. ಅಷ್ಟೇ ಅಲ್ಲದೆ ಇದೊಂದು ಒಂದು ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಆಲ್ರೆಡಿ ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಇದೆ, ಅದ್ರ ಮೇಲ್ಗಡೆ ಆಕ್ಚುಲಿ ಮನೆ ಕಟ್ತಾ ಇರುವಂತದ್ದು. ಸೊ ನಿಮ್ಗೆ ಒಂದ್ ವೇಳೆ ನಿಮ್ದು ಇದೇ ರೀತಿ ಮನೆ ಇದ್ರೆ ಕಟ್ಸೋಕೆ ತುಂಬಾ ಹೆಲ್ಪ್ ಆಗಿರುತ್ತೆ. ಸೊ ಓಕೆ, ಸೊ ಯಾವ ರೀತಿ ನಡೀತಾ ಇದೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರ ಬೇಸಿಕ್ ಮ್ಯಾಟರ್ ಅನ್ನ ತಿಳ್ಕೊಳ್ಳೋಣ. ನಮಸ್ಕಾರ ನವೀನ್ ಅವರೇ. ನಮಸ್ತೆ ಸರ್. ಇದು ನಾವು ಎಲ್ಲಿದ್ದೀವಿ ಹಾಗೂ ಇದು ಸೈಟ್ ಏನು, ಬಿಲ್ಡಿಂಗ್ ಬಗ್ಗೆ ಸ್ವಲ್ಪ ಇದು ದಾಸರಳ್ಳಿಲಿ ನಡೀತಿರೋದು ಕನ್ಸ್ಟ್ರಕ್ಷನ್. ಸೊ ಇದು ಬಂದು ಆಲ್ರೆಡಿ ಗ್ರೌಂಡ್ ಫ್ಲೋರ್ ಎಕ್ಸಿಸ್ಟೆನ್ಸ್ ಇತ್ತು. ಓಕೆ. ಸೊ ಗ್ರೌಂಡ್ ಫ್ಲೋರ್ ಎಕ್ಸಿಸ್ಟೆಂಟ್ ಇದ್ಮೇಲೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ. ಸೊ 2 ಫ್ಲೋರ್ ಎಕ್ಸ್ಟೆನ್ಷನ್ ನಡೀತಿದೆ. ಸೊ ಫಸ್ಟ್ ಫ್ಲೋರ್ ಬಂದು 2 BHK ಏನಿದೆ, ಸೆಕೆಂಡ್ ಫ್ಲೋರ್ ಬಂದು 2 BHK ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಇದೆ. ಸೊ ಅಂಡ್ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಸೊ ಲೋಡ್ ಬೇರಿಂಗ್ ಬಿಲ್ಡಿಂಗ್ ಅಲ್ಲ, ಆಲ್ರೆಡಿ ಕಾಲಮ್ ಬೀಮ್ಸ್ ಎಲ್ಲ ಇತ್ತು. ಅದ್ರ ಮೇಲೆ ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತಾ ಇದೀವಿ. ಕರೆಂಟ್ಲಿ ಎಷ್ಟು ಪರ್ಸೆಂಟೇಜ್ ವರ್ಕ್ ನಡೆದಿದೆ ಸರ್? ಇವಾಗ ಆಲ್ಮೋಸ್ಟ್ ಒಂದು 50 to 60% ಕಂಪ್ಲೀಟ್ ಆಗಿದೆ. ಎಂಟೈರ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೆದಿದೆ. ಸೊ ಪ್ಲಾಸ್ಟಿಂಗ್ ಆಗ್ತಾ ಇದೆ. ಸೊ ಫರ್ದರ್ ಒಳಗಡೆ ಕೆಲಸಗಳು ಬಾಕಿ ಇದೆ. ಇನ್ನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಸರ್? ಇನ್ನೊಂದು 2 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. 2 months ಕಂಪ್ಲೀಟ್ ಆಗುತ್ತೆ. ನಮ್ಮ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಆದ್ಮೇಲೆ ಒಂದು ಹೋಮ್ ಟೂರ್ ಅನ್ನು ಕೂಡ ತಾವು ಕೊಡಬೇಕು ಸರ್. ಡೆಫಿನೆಟ್ಲಿ. ಇವಾಗ ಮುಂದಿನ ವಿಚಾರಗಳನ್ನ ಯಾರು ತಿಳಿಸ್ಕೊಡ್ತಾ ಇದ್ದಾರೆ ಸರ್? ಇದೇ ಕನ್ಸ್ಟ್ರಕ್ಷನ್ ನಿಂತ್ಕೊಂಡು ಮಾಡಿಸಿರೋ ಇಂಜಿನಿಯರ್ ಇದಾರೆ ನಮ್ಮ ಉಮೇಶ್ ಅವರು. ಅವರೇ ನಿಮಗೆ ಹೋಮ್ ಟೂರ್ ಕರ್ಕೊಂಡು ಹೋಗ್ತಾರೆ. ಓಕೆ, ಬನ್ನಿ ನೋಡೋಣ ಹಾಗಾದ್ರೆ. ಓಲ್ಡ್ ಮನೆ ಯಾವ ರೀತಿ ಇತ್ತು, ಮೇಲ್ಗಡೆ ಕನ್ಸ್ಟ್ರಕ್ಷನ್ ಅನ್ನ ನೀವು ಯಾವ ರೀತಿ ತಗೊಂಡ್ರಿ, ಅದನ್ನ ಸ್ವಲ್ಪ ನಮ್ಗೆ ಹೇಳಕ್ಕಾಗತ್ತಾ ಸರ್? ನಮ್ಮ ದಿಲೀಪ್ ಅವರು ಬಂದು ಸರ್ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಾದ್ಮೇಲೆ ಸರ್ ನಾವು ಸೈಟ್ ವಿಸಿಟ್ ಬಂದು ಎಲ್ಲ ನೋಡಿರ್ತೀವಿ ಸರ್. 8 ವರ್ಷ ಇದು ಕನ್ಸ್ಟ್ರಕ್ಷನ್ ಆಗಿ 8 ವರ್ಷ ಆಗಿದೆ ಸರ್. ಓಕೆ. ಮತ್ತೆ ಮೇಲ್ಗಡೆ ಬಂದು ಸರ್ ನಾವೆಲ್ಲ ಚೆಕ್ ಮಾಡಿ ಕಾಲಮ್ ಎಲ್ಲ ಯಾವ ತರ ಇದೆ, ಸ್ಟೀಲ್ ಯಾವ ರೀತಿ ಹಾಕಿದ್ದಾರೆ, ಎಷ್ಟು MM ಇದೆ ಸ್ಟೀಲ್ ಕಾಲಮ್ ಅಲ್ಲಿ ಎಲ್ಲ ಚೆಕ್ ಮಾಡಿ ಸರ್ ನೋಡಾದ್ಮೇಲೆ ನಾವು ಒಪ್ಕೊಂಡಿರ್ತೀವಿ ಸರ್. ಇವಾಗ ಏನು ಓಲ್ಡ್ ಕಾಲಮ್ಸ್ ಗಳಿದೆ, ಹೌದು ಸರ್. ಅದನ್ನು ಓಪನ್ ಮಾಡ್ಕೊಬೇಕಾದ್ರೆ ಕೆಳಗಡೆ ಏನು ಪ್ರಾಬ್ಲಮ್ ಆಗಿಲ್ವಾ? ಏನು ಕೆಳಗಡೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ನಮ್ಗೆ 1 ಮೀಟರ್ ಮೇಲ್ಗಡೆ ಇರೋದ್ರಿಂದ ಸರ್ ಯಾವ್ದು ತೊಂದರೆ ಆ ರೀತಿ ತೊಂದರೆ ಆಗಿಲ್ಲ ಸರ್. ಏನು ತೊಂದರೆ ಆಗಿಲ್ಲ. ಸೊ ಕೆಳಗಡೆ ಮನೆಗೆ ತೊಂದರೆ ಆಗದಿರೋ ತರ ನೀವೆಲ್ಲ ಓಪನ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೀವಿ ಸರ್. ಬನ್ನಿ ಹಾಗಾದ್ರೆ ಮೇಲ್ಗಡೆ ನೋಡ್ಬಿಡೋಣ. ನಾವು ಮುಂಚೆಯಿಂದ ಸರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಇಲ್ಲಿ 3 feet ಸರ್ ಪ್ಯಾರಾಪಿಟ್ ವಾಲ್ ಇರುತ್ತೆ. ಎಲ್ಲ ವಾಲ್ ಸರ್ ರಿಮೂವ್ ಮಾಡಿದೀವಿ. ನೀವು ಇಲ್ಲಿ ನೋಡ್ಬೋದು ಸರ್. ಇದು ಕಂಪ್ಲೀಟ್ ವಾಲ್ ಎಲ್ಲ ರಿಮೂವ್ ಮಾಡಿರ್ತೀವಿ ಸರ್. ಹೌದು. ಹಳೆ ವಾಲ್ ನಾವು ಯಾವ್ದು ಯೂಸ್ ಮಾಡ್ತಿಲ್ಲ ಸರ್. ಇದನ್ನು ಮತ್ತೆ ತೆಗಿತೀವಿ ಸರ್. ಇದು ಸೇಫ್ಟಿಗೋಸ್ಕರ ಇಟ್ಕೊಂಡಿದೀವಿ ಸರ್. ಇದು ಓಕೆ. ಅದನ್ನ ರಿಮೂವ್ ಮಾಡ್ತೀರಾ? ಇದು ರಿಮೂವ್ ಮಾಡ್ತೀವಿ ಸರ್. ಓಕೆ. ಈ ಎಲಿವೇಶನ್ ನಮ್ದು ಯಾವ ರೀತಿ ಬರುತ್ತೆ ಸರ್, ಓಕೆ, ಆ ರೀತಿ ನಾವು ಮಾಡ್ಕೊಡ್ತೀವಿ ಸರ್. ಓಕೆ. ಕಂಪ್ಲೀಟ್ ಸರ್ ನಮ್ದು ಹೊಸ ಕನ್ಸ್ಟ್ರಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಮೇನ್ ಡೋರ್ ಅಲ್ಲಿ ದೊಡ್ಡದಾಗಿ ವಿಂಡೋ ಹಾಕಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಓನರ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಸರ್ ವಿಂಡೋ ದೊಡ್ಡಬೇಕು ಅಂತ ಕೇಳಿದ್ದಾರೆ ಸರ್. ಅದರಿಂದ ಸರ್ ಇದು ವಿಂಡೋ ಹಾಕೊಟ್ಟಿದೀವಿ ಸರ್. ಸರ್ ಯಾವ ವುಡ್ ಇದು ಆಕ್ಚುಲಿ ಸರ್? ರೆಡ್ ಸಾಲ್ ವುಡ್ ಇದು. ಎಷ್ಟು ಮೆಜರ್ಮೆಂಟ್ ಬರ್ಬೋದು ಇದು? ಒಂದು ಅರೌಂಡ್ ನಿಮಗೆ 6x4 ಬರುತ್ತೆ ಸರ್. 6x4 ವಿಂಡೋಸ್ ಕೊಟ್ಟಿದ್ದೀರಾ ಇಲ್ಲಿ? ಓಕೆ ಸರ್. ಹಾಗೆ ಕಂಟಿನ್ಯೂ ಮಾಡಿ ಸರ್. ಮುಂದೆ ಬಂದ್ರೆ ಸರ್ ಇಲ್ಲಿ ಡೋರ್ ಸರ್. ಇಲ್ಲಿ ಯಾವ ವಾಸ್ಕಲ್ ಅನ್ನು ಯೂಸ್ ಮಾಡಿರೋ ಸರ್? ನಾವು ಬಂದು ಇದು ಟೀಕ್ ಸರ್. ಟೀಕ್ ವುಡ್ ಬರ್ಮಾ ಟೀಕ್ ವುಡ್ ಯೂಸ್ ಮಾಡಿದಿರಾ? ಮತ್ತೆ ಸರ್ ಇಲ್ಲೂ ಅಷ್ಟೇ ನಮ್ದು ಈ ಒಂದು 1 inch ಎಕ್ಸ್ಟ್ರಾ ಅಡಿಷನಲ್ ಬಿಟ್ಟಿರ್ತೀವಿ ಸರ್. ಹೌದು. ನಮ್ದು ಗ್ರಾನೈಟ್ ಹಾಕ್ಲಿ ಟೈಲ್ಸ್ ಹಾಕ್ಲಿ ಸರ್, ಈ ಲೆವೆಲ್ ಬರೋಕ್ಕೋಸ್ಕರ ಸರ್. ಇದು ಓನರ್ ರಿಕ್ವೈರ್ಮೆಂಟ್, ಅವ್ರು ಜಾಸ್ತಿ ಬಿಡಿ ಅಂತ ಹೇಳಿದಾಗ ಸರ್ ಇಲ್ಲಿ ಬಿಟ್ಟಿದ್ದೀವಿ. ಅಲ್ಲೇ ಎಕ್ಸ್ಟ್ರಾ ಬಿಟ್ಟಿದ್ದೀರಾ? ಎಕ್ಸ್ಟ್ರಾ ನಾವು ಬಿಟ್ಟಿದ್ದೀವಿ ಸರ್. ಅಲ್ವಾ? ಓಕೆ, ಫೈನ್ ಸರ್. ಅವರಿಗೆ ಈ ಲೆವೆಲ್ಗೆ ಫಿನಿಶಿಂಗ್ ಬರ್ಬೇಕು ಗ್ರಾನೈಟ್ ಅಂತ ಕೇಳಿದ್ದಾರೆ. ಓಕೆ. ಸೊ ಅದಕ್ಕೋಸ್ಕರ ಈ ತರ ಬಿಟ್ಟಿರೋ? ಹೌದು ಸರ್. ಓಕೆ. ಇನ್ನು ನೀವು ಒಳಗಡೆ ಬಂದ್ರೆ ಸರ್ ಇದು ಬಂದು ಸರ್ ಫ್ಲೋರ್ ಹೈಟ್ ನಾರ್ಮಲ್ ನಾವು 10 feet ಕೊಟ್ಟಿರ್ತೀವಿ ಸರ್. ಇದು ಬಂದು ಸರ್ 11 feet ಇದೆ. 11 feet 1 feet ಹೈಟ್ ಇದೆ. 1 feet ಹೈಟ್ ಇದೆ ಸರ್ ನಿಮಗೆ. ಓಕೆ. ಯಾಕೆಂದ್ರೆ ಸರ್ ಓನರ್ ನಮ್ಗೆ ಹೈಟ್ ಬೇಕು ಅಂತ ಕೇಳಿದ್ರಿಂದ ಸರ್ ಮುಂಚೆಲೆ ಸರ್ ನಮ್ಮ ಅಗ್ರಿಮೆಂಟ್ ಅಲ್ಲಿ ಸರ್ ಅದೇ 1 feet ಗೆ ಏನ್ ಅಡಿಷನಲ್ ಆಗುತ್ತೆ ಸರ್, ಅದೇ ರೀತಿ ಸರ್ ನಾವು ಕ್ಲಿಯರ್ ಮಾಡ್ಕೊಂಡಿರ್ತೀವಿ ಸರ್. ಅದಕ್ಕೆ ಏನ್ ತಗೊಳ್ಳೋ ವೆಚ್ಚ ಸರ್ ನಾವು ಮುಂಚೆನೆ ಸರ್ ಓನರ್ ಅದಕ್ಕೆ ತಗೊಳ್ಳೋ ವೆಚ್ಚ ಕೊಟ್ಟಿರ್ತಾರೆ. ಸೊ ಅದಕ್ಕೆ ತಕ್ಕಾಗಿ ಮಾತಾಡ್ಕೊಂಡ್ಬಿಡ್ತೀರಾ ಕರೆಕ್ಟ್ ಆಗಿ. ಇವೆಲ್ಲವನ್ನು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದು ತುಂಬಾ ಒಳ್ಳೇದಲ್ವಾ? ಹೌದೌದು ಸರ್. ಓಕೆ, ಫೈನ್. ಹಾಗೆ ಕಂಟಿನ್ಯೂ ಮಾಡಿ. ಏನೇನು ಸರ್? ಇದು ನಿಮಗೆ ಹಾಲ್ ಬರುತ್ತೆ ಸರ್. ಇದು ಓಕೆ, ಫುಲ್ ಕಂಪ್ಲೀಟ್ ಹಾಲ್ ಬರ್ತಾ ಇದೆ. ಕಂಪ್ಲೀಟ್ ಹಾಲ್ ಬರುತ್ತೆ ಸರ್. ಇದು ಓಕೆ. ನಿಮಗೆ ಹೈಟ್ ಸರ್ 11 feet ಇದೆ ಸರ್. ಓಕೆ. ಅಥವಾ ಇಂಟೀರಿಯರ್ ಮಾಡಿಸ್ಕೊಬೇಕಾದ್ರೆ ಸರ್ ನೀವು 1 feet ಅಥವಾ 6 inches ಮಾಡಿಸ್ಕೊಂಡ್ರೆ ಸರ್ ನಿಮ್ಗೆ ಹೈಟ್ ಚೆನ್ನಾಗಿ ಕಾಣುತ್ತೆ ಸರ್. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಓಕೆ 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 ಸರ್. ನೆಕ್ಸ್ಟ್ ಆಗಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಸರ್ ನಿಮ್ಗೆ ಇದು ಸರ್ ದೇವ್ರ ಮನೆ ಬರುತ್ತೆ ಸರ್. ಇಲ್ಲಿ ಇದಕ್ಕೂ ಸರ್ ನಾವು ಬರ್ಮಾ ಟೀಕ್ ಹಾಕಿದೀವಿ ಸರ್. ಇಲ್ಲಿ ಬರ್ಮಾ ಟೀಕ್ ಕೂಡ ಹೌದೌದು ಸರ್. ಓಕೆ ಓಕೆ ಓಕೆ. ಎಷ್ಟು ಅಗಲ ಇರ್ಬೋದು ಇದು ದೇವ್ರ ಮನೆ? ಇದು ಸರ್ ನಮಗೆ ಇದು ಸರ್ 4.5 feet ಗೆ ಸರ್ 3.5 feet ಬರುತ್ತೆ ಸರ್. 4.5 feet ಗೆ 3.5 feet ಬರುತ್ತೆ ಬರ್ತಾ ಇದೆ. ಓಕೆ, ಫೈನ್. ನಿಮ್ಗೆ ಇಲ್ಲಿ ಬಂದು ಸರ್ ಕಿಚನ್ ಸರ್. ಇದು ಓಕೆ ಏರಿಯಾ ಕಿಚನ್ ಬರುತ್ತೆ ಸರ್.
ಇದು ಸರ್ ಯುಟಿಲಿಟಿ ಬರುತ್ತೆ ಸರ್ ಔಟ್ ಸೈಡ್ ಸರ್. ಇದು ಕಂಪ್ಲೀಟ್ ಕಿಚನ್, ಇದು ಕಂಪ್ಲೀಟ್ ಕಿಚನ್ ಸರ್. ಸಜ್ಜಾ ಕೊಟ್ಟಿದ್ದೀರಿ ಇಲ್ಲಿ ಕಂಪ್ಲೀಟ್? ಹೌದು ಸರ್, ಫುಲ್ ಲೇನ್ ಸಜ್ಜಾ ಕೊಟ್ಟಿದ್ದೀರಾ. ಹಾಗೆ ಇಲ್ಲೊಂದು ಯುಟಿಲಿಟಿ ಕೊಟ್ಟಿದ್ದೀರಾ? ಹೌದು ಸರ್. ಎಷ್ಟು ಇರ್ಬೋದು ಯುಟಿಲಿಟಿ? ಇದು ನಡೀತಾ ಇದೆ ಸರ್ ಇದು. ಓಕೆ, ಪ್ಲಾಸ್ಟಿಂಗ್ ನಡೀತಾ ಇದೆ. ಯುಟಿಲಿಟಿ ಎಷ್ಟು ಇರ್ಬೋದು ಸರ್? ನಿಮಗೆ 4 ಫೀಟ್ ಗೆ ಸರ್ ಅಗಲ ಬಂದು ಸರ್ ನಿಮ್ಗೆ 4 ಫೀಟ್ ಇರುತ್ತೆ. ಮತ್ತೆ ಸೈಡ್ ಅಲ್ಲಿ ಸರ್ 4 ಇಂಚಸ್ ಸರ್ ನಾವು ವಾಲ್ ಕಟ್ಟಿದೀವಿ. ಹೌದು. ಮತ್ತೆ ಸರ್ ಗಾಳಿ ಬೆಳಕಿಗೋಸ್ಕರ ಸರ್ ಫುಲ್ ನಾವು ಓಪನ್ ಬಿಟ್ಟಿದೀವಿ. ಇದು ಫುಲ್ ಕಂಪ್ಲೀಟ್ ಓಪನ್ ಬಿಟ್ಟಿದ್ದೀರಾ ಸರ್. ಅಲ್ಲಿ ಸೇಫ್ಟಿ ಗ್ರಿಲ್ ಬರುತ್ತೆ ಸರ್. ಸೇಫ್ಟಿ ಗ್ರಿಲ್ ಬರುತ್ತೆ. ಓಕೆ ಓಕೆ. ಈ ತರ ಒಂದು ಪ್ಯಾಸೇಜ್ ತರ ಕೊಟ್ಟಿದ್ದೀರಾ? ಓಕೆ ಫೈನ್ ಸರ್. ಫೈನ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಇವಾಗ. ನೆಕ್ಸ್ಟ್ ಸರ್ ಇದು ರೂಮ್ ಬರುತ್ತೆ ಸರ್. ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದು? ಹೌದು ಸರ್. ಸರ್ ಇದ್ರ ಬಗ್ಗೆ ಮಾಸ್ಟರ್ ಬೆಡ್ರೂಮ್ ಇದ್ರ ಬಗ್ಗೆ ಸ್ವಲ್ಪ ಮೆಜರ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಸರ್ ನಿಮಗೆ ಇದು ಸರ್ 12 by ಅಂದ್ರೆ ಸರ್ ನಿಮ್ಗೆ ಇದು ಲೆಂತ್ ದೊಡ್ಡದಿದೆ ಸರ್ ಬಾತ್ರೂಮ್ ಎಲ್ಲ ಸರ್. ಇದ್ರೊಳಗಡೆ ಸರ್ ನಿಮಗೆ 30-40 ಸರ್ 2 ಬೆಡ್ರೂಮ್ ಒಂದು ಲೆಂತ್ ಅಲ್ಲಿ ಬರುತ್ತೆ ಸರ್ ಇದು. ಓಕೆ. ಅಂದ್ರೆ ಸರ್ ನಿಮಗೆ 14 ಫೀಟ್ ಬರುತ್ತೆ ಸರ್ ಇದು. ಓಕೆ ಓಕೆ ಓಕೆ. 14 ಫೀಟ್ ಬೆಡ್ರೂಮ್ ಕೊಟ್ಟಿದ್ದೀರಾ ಇಲ್ಲಿ? ಹೌದು. ಓಕೆ ಓಕೆ. ಮೇಲ್ಗಡೆ ಅಲ್ಲಿ ಸಜ್ಜಾ ಕೊಟ್ಟಿದ್ದೀರಾ? ಹೌದು ಸರ್. ಸ್ವಲ್ಪ ದೊಡ್ಡದಾಗಿರೋ ಒಂದು ವಿಂಡೋ ಕೊಟ್ಟಿದ್ದೀರಾ? ಹೌದು. ಓಕೆ. ಹಾಗೆ ಬೆಡ್ರೂಮ್ ಸರ್ 2 ವಿಂಡೋ ಇದೆ. ಓಕೆ. ಅಲ್ಲೊಂದು ವಿಂಡೋ ಕೊಟ್ಟಿದ್ದೀರಾ, ಇಲ್ಲಿ ಆಲ್ರೆಡಿ ವಿಂಡೋ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ? ಓಕೆ ಫೈನ್. ಇದು ಬಂದು ಸರ್ ನಿಮ್ ಬಾತ್ರೂಮ್ ಈ ರೀತಿ ತಗೊಂಡಿದ್ದೀರಾ? ಓಕೆ ಓಕೆ. ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಡಿದೀವಿ ಸರ್. ಇದು ಇಲ್ಲಿ ಡ್ರೆಸ್ಸಿಂಗ್ ಇದು ಮಾಡಿದ್ದೀರಾ? ಯೂನಿಟ್ ಇಲ್ಲಿ ಬರುತ್ತೆ. ಹೌದೌದು ಸರ್. ಓಕೆ. ಇದು ನಾವು 4 ಫೀಟ್ ಸರ್ ಇನ್ಸೈಡ್ 4 ಫೀಟ್ ತಗೊಂಡಿದೀವಿ ಸರ್. 4 ಫೀಟ್ ಗೆ 6 ಫೀಟ್ ಎಷ್ಟಿದೆ? ಇದು ಸರ್ ನಿಮಗೆ 7 ಫೀಟ್ ಬರುತ್ತೆ ಸರ್. 7 ಫೀಟ್ ಇದೆಯಾ ಇಲ್ಲಿ? 4 7 ಮಧ್ಯದಲ್ಲಿ ಒಂದು ಏನೋ ಕಟ್ಟಿದಿರಲ್ಲ ಸರ್. ಇಲ್ಲಿ ಏನ್ ಹೇಳ್ತಾರೆ ಓನರ್ ರಿಕ್ವೈರ್ಮೆಂಟ್ ಸರ್, ಇಲ್ಲಿ ವೆಟ್ ಏರಿಯಾ ಈ ಸಪರೇಟ್ ಇರಲಿ ನಮಗೆ. ವೆಟ್ ಏರಿಯಾ ಸಪರೇಟ್ ಮಾಡೋಣ ಅಂತ. ಓಕೆ ಓಕೆ. ಅದರಿಂದ ಸರ್ ಈ ಕಡೆ ಸರ್ ಶವರ್ ಎಲ್ಲ ಈ ಸೈಡ್ ಬರುತ್ತೆ ಸರ್. ಓಕೆ. ಇಲ್ಲೊಂದು ವಿಂಡೋ ಬರುತ್ತೆ ಸರ್. ಪ್ರಾವಿಷನ್ ಇರುತ್ತೆ ಸರ್. ಓಕೆ. ಇಲ್ಲಿ ಬರಿಗೆ ನಿಮಗೆ ಈ ಸೈಡ್ ಬಂದು ಸರ್ ನಿಮಗೆ ಕಮೋಡ್ ಬರುತ್ತೆ ಸರ್. ಸೊ ಇಲ್ಲಿ ಕಮೋಡ್ ಫಿಕ್ಸಿಂಗ್ ಮಾಡ್ಕೊಡ್ತೀವಿ. ಸೊ ಇಲ್ಲಿ ಡ್ರೈ ಏರಿಯಾ, ಆ ಕಡೆ ವೆಟ್ ಏರಿಯಾ ಕೊಡೋಣ ಅಂತ ಒಂದು ಸಪರೇಟರ್ ಯೂಸ್ ಮಾಡಿದ್ದಾರೆ. ಓಕೆ ಓಕೆ ಸರಿ ಸರ್. ನಿಮಗೆ ಈ ಏರಿಯಾ ಬಂದು ಸರ್ ಡ್ರೆಸ್ಸಿಂಗ್, ಇಲ್ಲಿ ಡ್ರೆಸ್ಸಿಂಗ್ ಯೂಸ್ ಮಾಡ್ತಾರೆ. ಹೌದು ಸರ್. ಓಕೆ. ಮತ್ತೆ ಇದೆಲ್ಲ ಟಿವಿ ಯೂನಿಟ್ ಇಲ್ಲಿ ಬರುತ್ತೆ ಸರ್. ಇದು ಇಲ್ಲಿ ಟಿವಿ ಯೂನಿಟ್. ಹೌದು ಸರ್. ಇಲ್ಲಿ ಕನ್ಸಿಲ್ಡ್ ಇದು ಮಾಡಿ ವೈರಿಂಗ್ ಮಾಡಿದಿರಲ್ವಾ? ಕನ್ಸಿಲ್ಡ್ ಅಂದ್ರೆ ಸರ್ ಇದು ನಮ್ ನೆಕ್ಸ್ಟ್ ಬಂದ್ ಸರ್ HDMI ಕೇಬಲ್ ಇರ್ಬೋದು, ವಿಜೆ ಕೇಬಲ್ ಇರ್ಬೋದು, AV ಕೇಬಲ್ ಇರ್ಬೋದು ಸರ್. ಓಪನ್ ಇರೋದ್ರೆ ಇಂಟೀರಿಯರ್ ಮಾಡ್ಕೊಂಡ್ರೆ ಸರ್ ಟಿವಿ ಬ್ಯಾಕ್ ಸೈಡ್ ಇರ್ಬೇಕು ಅಂತ ಸರ್. ಇರಬೇಕು ಅಂತ ಈ ರೀತಿ ಮಾಡಿ 1.5 ಇಂಚ್ ಪೈಪ್ ಹಾಕಿ ಬಿಟ್ಟಿರ್ತೀವಿ. ಪೈಪ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಕೆಳಗಡೆ ಸೆಟಪ್ ಬಾಕ್ಸ್ ಇಂದ ಸರ್ HDMI ಕೇಬಲ್ ಆದ್ರೂ ಹಾಕಬಹುದು ಸರ್, ವಿಜೆ ಕೇಬಲ್ ಹಾಕಬಹುದು. ಎಲ್ಲ ಕೇಬಲ್ ಸರ್ ಈ ಪೈಪ್ ಒಳಗಡೆ ಬರುತ್ತೆ. ಸೊ ಎಷ್ಟು ಇಂಚ್ ಪೈಪ್ ಇರ್ಬೋದು ಇದು ಸರ್? 1.5 ಇಂಚ್ ಪೈಪ್ ಹಾಕಿ. 1.5 ಇಂಚ್ ಪೈಪ್ ಅನ್ನ ಯೂಸ್ ಮಾಡಿ. ಹೌದು ಸರ್. ಓಕೆ. ಮತ್ತೆ ಇಲ್ಲಿ ಬಂದಂಗೆ ಸರ್ ಬೆಡ್ರೂಮ್ ರೆಕ್ಸಲ್ ನಾವು ಫ್ರೇಮ್ ಯೂಸ್ ಮಾಡಿರ್ತೀವಿ ಸರ್. ಮತ್ತೆ ಸರ್ ವಿಂಡೋಸ್ ಎಲ್ಲ ರೆಕ್ಸಲ್ ಇದೆ ಸರ್. ಮತ್ತೆ ಇಲ್ಲೂ ಅಷ್ಟೇ ಸರ್ ನಾವು ಪ್ಲಾಸ್ಟಿಂಗ್ ಇಂದ ಔಟ್ ಸೈಡ್ ನಮ್ಗೆ 1/2 ಇಂಚ್ ಕೇಳಿದ್ದಾರೆ ಸರ್. ಓಕೆ. ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡ್ಕೊಟ್ಟಿದೀವಿ ಸರ್. ಸೊ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೀರಾ? ಹೌದಾ? ಓಕೆ. ಸೊ ಅಲ್ಲಿ ಏನಾದ್ರು ಟೈಲ್ಸ್ ಏನಾದ್ರು ಹಾಕಿದ್ರೆ? ಇಲ್ಲ, ಇಲ್ಲೇನು ಟೈಲ್ಸ್ ಹಾಕಲ್ಲ ಸರ್. ಈ ವುಡ್ ಅಂದು ಸರ್ ಅಥವಾ ಪಾಲಿಶ್ ಬರೋದ್ರಿಂದ ಸರ್ ಲುಕ್ಕಿಗೋಸ್ಕರ ಸರ್ ಇದು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಎಂಟ್ರೆನ್ಸ್ ಇದು ಪಾಲಿಶ್ ಬರುತ್ತೆ ಸರ್. ಓಕೆ ಓಕೆ. ಇಲ್ಲಿ ಮೇಲ್ಗಡೆ ಫುಲ್ ಸಜ್ಜಾ ಕೊಟ್ಬಿಟ್ಟಿದ್ದಾರೆ. ಸರ್ ಎಷ್ಟು ಅಗಲ ಇರ್ಬೋದು ಈ ರೂಮ್ ಇದು? ಸರ್ ಸೇಮ್ ಸರ್ ನಿಮಗೆ ಇದು ಬಂದು ಸರ್ ಹಿಂಗೆ 12 ಫೀಟ್ ಹಿಂಗೆ ಈ ತರ ಬರುತ್ತೆ ಸರ್. 12 ಫೀಟ್ ಬರುತ್ತೆ. 12 ಫೀಟ್ ಸರ್ ಈಸ್ಟ್ ವೆಸ್ಟ್ ಬರುತ್ತೆ. ಓಕೆ. ನಾರ್ತ್ ಬಂದು ಸರ್ ನಿಮಗೆ 14 ಫೀಟ್ ಟೋಟಲ್ ಇದೆ ಸರ್. ಅದ್ರಲ್ಲಿ 4 ಫೀಟ್ ಹೋಗುತ್ತೆ ಸರ್. ಇದು 14 ಇದೆ, ಬಟ್ ಅದರಲ್ಲಿ 4 ಫೀಟ್ ಹೋಗ್ಬಿಡುತ್ತೆ. 10 ಫೀಟ್ ನಿಮಗೆ ಉಳ್ಕೊಳ್ಳುತ್ತೆ. 10 ಇದೆ. ವಿಂಡೋಸ್ ಅಲ್ಲಿ ಎಷ್ಟು ಅಗಲ ಮಾಡಿದ್ದೀರಾ ಸರ್? ಸರ್ ಇದು ನಿಮಗೆ 4/5 ಮಾಡಿದೀವಿ ಸರ್. ಓಕೆ. ಒಂದು ಈ ಸೈಡ್ ಸರ್ 4.5 4 ಮಾಡಿದೀವಿ ಸರ್. 4.5 ಗೆ 4 ಮಾಡಿದ್ದಾರೆ. ಓಕೆ ಓಕೆ ಓಕೆ. ಸೊ ಬಾತ್ರೂಮ್ ನೋಡ್ಬಿಡ ಸೇಮ್ ಸರ್ ಇದೇ ರೀತಿ ಸರ್. ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯಾವ ತರ ಇದೆ ಸರ್ ಅದೇ ರೀತಿ ಸೇಮ್ ಕಾನ್ಸೆಪ್ಟ್ ಅನ್ನ ಕಂಟಿನ್ಯೂ ಮಾಡಿದ್ದೀರಾ? ಕಂಟಿನ್ಯೂ ಮಾಡಿದ್ವಿ ಸರ್. ಓಕೆ 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 ಓಕೆ. ಸೊ ಇಲ್ಲಿ ಡೈವರ್ಟರ್ ಬರ್ತಾ ಇದೆಯಲ್ಲ ಇಲ್ಲಿ? ಹೌದು ಸರ್. ಡೈವರ್ಟರ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಸರ್. ಅದಕ್ಕೆ ತಕ್ಕಾದ ಇದನ್ನ ಮಾಡ್ಕೊಂಡಿದ್ದೀರಾ? ಹೌದೌದು. ಓಕೆ. ನೆಕ್ಸ್ಟ್ ಸರ್ ಇದು ನಿಮಗೆ ಗ್ರಾನೈಟ್ ಅಥವಾ ಟೈಲ್ಸ್ ಹಾಕಿ ಸರ್ ಇದ್ರ ಮೇಲೆ ಗ್ಲಾಸ್ ಪಾರ್ಟಿಷನ್. ಇದು ಗ್ಲಾಸ್ ಪಾರ್ಟಿಷನ್ ಬರುತ್ತೆ ಇಲ್ಲಿ? ಓಕೆ ಓಕೆ. ಅಯ್ಯೋ ಈ ರೀತಿ ಮಾಡಿದ್ರೆ ಪ್ಲಾನ್ ಮಾಡಿದ್ರೆ? ಹೌದೌದು. ಓಕೆ. ನೆಕ್ಸ್ಟ್ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ಸರ್. 5 ಫೀಟ್ ಇಲ್ಲಿ ನಿಮಗೆ 6 ಫೀಟ್ ಏನಿದೆ ಸರ್ ಇದು ಕಂಪ್ಲೀಟ್ ಇದು ಓಪನ್ ಇರುತ್ತೆ ಸರ್. ಇದು ಓಪನ್ ಪ್ಲೇಸ್ ಇರುತ್ತೆ, ಪ್ಯಾಸೇಜಸ್ ಇರುತ್ತೆ ಸರ್. ಓಕೆ. ಸಪರೇಟ್ ಒಂದು ಇದು ಬರುತ್ತಲ್ವಾ ಇಲ್ಲಿ ಫ್ರಂಟ್ ಎಲಿವೇಶನ್ ಒಂದು ಬರುತ್ತೆ. ಫ್ರಂಟ್ ಎಲಿವೇಶನ್ ಸಪರೇಟ್ ಆಗಿ ಬರುತ್ತೆ. ಓಕೆ. ಸೊ ಇದು ಎಷ್ಟು ಅಗಲ ಕೊಟ್ಟಿದ್ರೆ ಇಲ್ಲಿ? ಇದು ಸರ್ 6 ಫೀಟ್ ಕೊಟ್ಟಿದೀವಿ ಸರ್ ಅಷ್ಟೇ. ಅಲ್ಲ ಅದಲ್ಲ ಇಲ್ಲಿ ಸ್ಟೇರ್ ಕೇಸ್ ಎಷ್ಟು ಅಗಲ ಕೊಟ್ಟಿದ್ರೆ? 3 ಫೀಟ್ ಸರ್. 3 ಫೀಟ್ ಸ್ಟೇರ್ ಕೇಸ್ ಕೊಟ್ಟಿದ್ದೀರಿ. ಓಕೆ. ಸೆಕೆಂಡ್ ಫ್ಲೋರ್ ಸೇಮ್ ಸರ್ ಅದೇ ಸೇಮ್ 6 ಫೀಟ್ ವಿಂಡೋ ಇದೆ ಸರ್. ಲೆಂತ್ ಇದೆ. ಇದು ಸೇಮ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ ಓಕೆ. ಇಲ್ಲೂ ಕೂಡ ಸೇಮ್ ಇದನ್ನ ಯೂಸ್ ಮಾಡಿರೋದು. ಇಲ್ಲೂ ಸೇಮ್ ಇದೆ ಸರ್. ಇದೆಲ್ಲ ಕಂಪ್ಲೀಟ್ ಪ್ಲಾಸ್ಟಿಂಗ್ ಎಲ್ಲ ಮುಗಿದಿದೆ ಸರ್. ನಾವು ಫಸ್ಟ್ ಫ್ಲೋರ್ ಇದ್ದಂಗೆ ಸರ್ ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ ಸರ್. ಓಪನ್ ಕಿಚನ್ ಸರ್ ಇದು. ಇಲ್ಲಿ ಓಪನ್ ಕಿಚನ್ ಇದೆ ಸರ್ ಇದು. ಓಕೆ. ಇಲ್ಲಿ ಓಪನ್ ಕಿಚನ್ ಕೊಟ್ಟಿದ್ದೀರಾ? ಹೌದು ಸರ್. ಸೇಮ್ ಕೆಳಗಡೆ ತಾನೇ ಉದ್ದದಾಗಿ ಒಂದು ಇದು ಕೊಟ್ಟಿದ್ದೀರಾ? ಹೌದು ಸರ್. ಎಲ್ ಶೇಪ್ ಸರ್ ಸಜ್ಜೆ ಕೊಟ್ಟಿದ್ದೀವಿ. ಸಜ್ಜಾ ಕೊಟ್ಟಿದ್ದೀರಾ? ಯಥಾಸ್ಥಿತಿ ಸರ್ ದೇವ್ರ ಮನೇನು
ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಸರ್ ಅದೇ ರೀತಿ ಕೊಟ್ಟಿದ್ದೀವಿ. ಇದು ಮಾಡಿದ್ದೀರಾ. ಸೊ ಇಲ್ಲಿ ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಸರ್ ಇಲ್ಲಿ. ಹೌದು ಸರ್. ಸೊ ಇಲ್ಲಿ ಕ್ಯೂರಿಂಗ್ ಎಷ್ಟು ದಿನ ಮಾಡ್ಬೇಕಂತ ಇದ್ದೀರಾ ಇನ್ನು? 10 to 15 days ಮಾಡ್ತೀವಿ ಸರ್. ಓಕೆ, 10 to 15 days ಮಾಡ್ತೀವಿ ಸರ್. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಇಲ್ಲಿ ನಿಮಗೆ ಸರ್ ಕೆಳಗಡೆ ವಿಂಡೋ ಇರಲಿಲ್ಲ, ಇಲ್ಲಿ ವಿಂಡೋ ಇದೆ ಸರ್. ಒಂದು ವಿಂಡೋ ಕೊಟ್ಟಿದ್ದೀರಾ? 2 ವಿಂಡೋ ಇದೆ ಸರ್, 4x3. ಓಕೆ. ಸೊ ಇಲ್ಲಿ ಆಸ್ ಇಟ್ ಇಸ್ ಸೇಮ್ ಬಾತ್ರೂಮ್ ಅನ್ನ ಸೇಮ್ ಮಾಡಿದ್ದೀರಾ. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಅನ್ನ ಕೊಡ್ತಾ ಇದ್ದೀರಾ, ಡ್ರೆಸ್ಸಿಂಗ್ ಟೇಬಲ್ ಆಗ್ತಾ ಇದ್ದೀರಾ. ಹೌದು ಸರ್. ಮತ್ತೆ ಇಲ್ಲಿ ಸರ್ ನಿಮ್ಗೊಂದು ಹ್ಯಾಂಡ್ ವಾಶ್ ಬರುತ್ತೆ ಈ ವಾಲಲ್ಲಿ ಸರ್. ಇಲ್ಲಿ ಹ್ಯಾಂಡ್ ವಾಶ್ ಬರ್ತಾ ಇದೆ. ಓಕೆ. ಆಮೇಲೆ ಇಂಟೀರಿಯರ್ ಎಲ್ಲ ಬಂದಾದ್ಮೇಲೆ ಸರ್ ಅದು ಪಾರ್ಟಿಷನ್ ಸರಿ ಹೋಗುತ್ತೆ. ಪಾರ್ಟಿಷನ್ ಸರಿ ಆಗುತ್ತೆ. ಆಮೇಲೆ ಇಲ್ಲಿ ಯುಟಿಲಿಟಿ ಮಾಡ್ತಾ ಇದೆ. ಹೌದು ಸರ್. ಇಲ್ಲಿ ಕಂಪ್ಲೀಟ್ ಆಗಿ ಯುಟಿಲಿಟಿ ಗೊತ್ತಾಗ್ತಾ ಇದೆ. ಹೌದು ಸರ್. ಶುದ್ಧ ಬರ್ತಾ ಇದೆ ಅಲ್ವಾ ಯುಟಿಲಿಟಿ? ಫುಲ್ 4 feet ಏನಿದೆ ಸರ್, ಈ ಲೆಂತ್ ನಾವು ಸರ್ ಫುಲ್ ತಗೊಂಡಿದ್ದೀವಿ. ಸೊ 4 ಎಷ್ಟು ಬಸ್ ಇದೆ ಆಕ್ಚುಲಿ ಸರ್? ವಾಷಿಂಗ್ ಮಿಷಿನ್ ಇರ್ಬೋದು, UPS ಇರ್ಬೋದು, ಕಂಪ್ಲೀಟ್ ಸರ್ ಎಲ್ಲ ಇಲ್ಲೇ ಬರುತ್ತೆ. ಕಂಪ್ಲೀಟ್ ಆಗಿ ಇಲ್ಲೇ ಹಾಕ್ಬಿಡೋಣ ಅಂತ ಇದು ಮಾಡ್ತಾ ಇದ್ರೆ. ಓಕೆ ಓಕೆ ಓಕೆ, ಸರಿ ಸರ್. ಇದು ಸೆಕೆಂಡ್ ಬೆಡ್ರೂಮ್ ಅಲ್ವಾ ಇದು? ಹೌದು, ಸೆಕೆಂಡ್ ಬೆಡ್ರೂಮ್ ಸರ್. ಇದು ಅಷ್ಟೇ 10x14 ಬರ್ತಾ ಇದೆ ಈ ಕಡೆ. ಸೊ ಆಸ್ ಇಟ್ ಈಸ್ ಬಾತ್ರೂಮ್ ತಗೊಂತಾ ಇದ್ದೀರಾ ಇಲ್ಲ? ಹೌದು ಸರ್. ಸೊ ಕೆಳಗಡೆ ಹೆಂಗಿದೆ ಹಂಗೆಲ್ಲ ಕಂಟಿನ್ಯೂ ಇದು ಮಾಡಿದ್ದೀರಾ? ಹೌದು. ಎತ್ತಾಗುತ್ತೋ ರೆಡಿ ಮಾಡಿದ್ದೀರಾ? ಹೌದು ಸರ್. ಇದು 3rd floor ಅಲ್ಲಿ ಸರ್ ಒಂದು ರೂಮ್ ಬರುತ್ತೆ ಸರ್. ಓಕೆ. ಒಂದು ಸೇಮ್ ಸರ್ ಕೆಳಗಡೆ ಯಥಾಸ್ಥಿತಿ ಒಂದು ಬಾತ್ರೂಮ್ ಬರುತ್ತೆ ಸರ್. ಈಗಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್ ಇದು. ಓಕೆ, ಇಲ್ಲಿ ನಡೀತಾ ಇದೆ. ಹೌದು ಸರ್. ಸೊ ಸೇಮ್ ಬಾತ್ರೂಮ್ ಬರುತ್ತೆ. ಹೌದು ಸರ್. ಓಕೆ. ಇಲ್ಲಿ ನಾವು ಒಂದು ಸಜ್ಜೆ ಕೊಟ್ಟಿದ್ದೀವಿ ಸರ್. ವಿಂಡೋ ಬರುತ್ತೆ ಸರ್, ಸೇಮ್ ಸರ್ 4x3. ಬಿಗ್ ವಿಂಡೋ ಕೊಟ್ಟಿದ್ದೀರಾ ಇಲ್ಲಿ ಅಲ್ವಾ? ಹೌದು ಸರ್. ಓಕೆ. ಸಿಂಗಲ್ ರೂಮ್ ಅಷ್ಟೇನಾ? ಇದು ಸಿಂಗಲ್ ರೂಮ್ ಅಷ್ಟೇ ಸರ್. ಸಿಂಗಲ್ ರೂಮ್, ಒಂದು ಬಾತ್ರೂಮ್. ಬಾತ್ರೂಮ್ ಇದೆ ಸರ್. ಇದು ಮೇಲ್ಗಡೆ ಸರ್ ಟ್ಯಾಂಕ್ ಇಡ್ತೀವಿ. ಟ್ಯಾಂಕ್ ಒಂದು ಚಿಕ್ಕದೊಂದು ರೂಮ್ ಬರುತ್ತೆ ಸರ್. ಮೇಲೆ ಹೋಗಕ್ಕೆ ಸ್ಟೇರ್ ಕೇಸ್ ಆ ಕಡೆಯಿಂದ ಅರೇಂಜ್ ಮಾಡೋಣ. ಸ್ಟೇರ್ ಕೇಸ್ ಸರ್ ಈ ಸೈಡ್ ಇಂದಲೇ ಅರೇಂಜ್ ಮಾಡೋಣ. ಸೊ ಇಲ್ಲಿಂದ ಸ್ಟೇರ್ ಕೇಸ್ ಮಾಡೋಣ ಅಂತ ಇದೆ. ಹೌದು ಸರ್. ಅಂದ್ರೆ ಇದು ಒಂದು ಸೈಡ್ಗೆ ಇರುತ್ತೆ ಸರ್, ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲಿಂದ ಸ್ಟೇರ್ ಕೇಸ್ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಟ್ಯಾಂಕ್ ರೂಮ್ ಅನ್ನ ಮಾಡೋಣ ಅಂತ ಇದೆ. ಸರಿ, ಟೋಟಲ್ ಮನೆಯ ಸ್ಕ್ವೇರ್ ಫೀಟ್ ಎಷ್ಟು ಬಂದಿರಬಹುದು? ಟೋಟಲ್ ಬಂದು ಸರ್ ನಿಮಗೆ ಪರ್ ಫ್ಲೋರ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಸರ್? ಫಸ್ಟ್ ಫ್ಲೋರ್ ಬಂದು ಸರ್ ಇದು ನಿಮಗೆ 1050 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಮೇಲ್ಗಡೆನೂ ಸೇಮ್ ಬರುತ್ತೆ ಸರ್. ಟೋಟಲ್ 2200, ಅರೌಂಡ್ 2100-200 ಸ್ಕ್ವೇರ್ ಫೀಟ್ ಇದೆ. ಟೋಟಲ್ ಸರ್ ನೀವೆಲ್ಲ ಲೆಕ್ಕ ಹಾಕಿದ್ರು ಸರ್, ಅಡಿಷನಲ್ ಎಲ್ಲ ನಾವು ಮಾಡಿದ್ರೆ ಸರ್ 2400 ಆಜುಬಾಜು ಬರುತ್ತೆ. 2400 ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಸರ್. ಓಕೆ ವೀಕ್ಷಕರೇ, ಇವಾಗ ತಾನೇ ನೀವು ದಿಲೀಪ್ ಕ್ಲೈಂಟ್ ಅವ್ರದ್ದು ಮನೆ ನೋಡಿದ್ರೆ ಎಕ್ಸ್ಟೆನ್ಷನ್ ವರ್ಕ್ ಹೇಗೆ ನಡೀತಿದೆ ಅಂತ. ಸೊ ಇದೇ ರೀತಿ ನಿಮ್ಮಲ್ಲಿ ಎಕ್ಸ್ಟೆನ್ಷನ್ ವರ್ಕ್ಸ್ ಇತ್ತು ಅಂದ್ರೆ ಅಥವಾ ಪೂರ್ತಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ಬೇಕು ಅಂತಂದ್ರೆ ನಮ್ಮ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಡೀಟೇಲ್ಸ್ ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು. ಸೊ ನಿಮ್ಗೆ ಈ ರೀತಿ ಕನ್ಸ್ಟ್ರಕ್ಷನ್ ಎಕ್ಸ್ಟೆನ್ಷನ್ ವರ್ಕ್ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ನಮ್ಮನ್ನ ಭೇಟಿ ಮಾಡಿ.